ಹಾಯ್ ನಮಸ್ತೆ. ನಾನು ನಿಮ್ಮ ಅನುಭವಿ ವೆಲ್ನೆಸ್ ಅಂಡ್ ಫಿಟ್ನೆಸ್ ಕೋಚ್. ಇವತ್ತಿನ ಟಾಪಿಕ್ ಏನಪ್ಪಾ ಅಂದ್ರೆ 5 ಎಲಿಮೆಂಟ್ಸ್ ಆಫ್ ನೇಚರ್. ಆ 5 ಎಲಿಮೆಂಟ್ಸ್ ಯಾವ್ಯಾವ ಅಂದ್ರೆ ಆಕಾಶ, ಭೂಮಿ, ಗಾಳಿ, ನೀರು ಮತ್ತು ಬೆಂಕಿ. ಇದರಲ್ಲಿ ನಾನು ಇವತ್ತು ಮಾತಾಡಕತ್ತಿದ್ದಂದ್ರೆ ನೀರಿನ ಬಗ್ಗೆ. ನೀರು ನಮ್ಮ ದೇಹಕ್ಕೆ ಎಷ್ಟು ಇಂಪಾರ್ಟೆಂಟ್ ಐತಿ, ನಮ್ಮ ಬಾಡಿ ಒಳಗೆ ಯಾವ್ಯಾವ ಪಾರ್ಟ್ಸಿಗೆ ಎಷ್ಟೆಷ್ಟು ನೀರು ಯೂಸ್ ಆಕೈತಿ, ನಮ್ಮ ತಲೆ ಕೂದಲು ಹಿಡ್ಕೊಂಡು ಕಾಲಿನ ಬೆರಳುವರೆಗೂ ನೀರಿನ ಇಂಪಾರ್ಟೆನ್ಸ್ ಎಷ್ಟೈತಿ. ಈಗ ನೋಡ್ರಿ, ನಮ್ಮ ದೇಹದೊಳಗೆ ಬಂದ್ಬಿಟ್ರೆ ನಮ್ಮ ಬ್ರೇನ್ 80% ನೀರು ಯೂಸ್ ಮಾಡ್ಕೋತೈತಿ. ಮತ್ತು ಹಾರ್ಟ್ 78%, ಲಿವರ್ ಬಂದ್ಬಿಟ್ಟು 85%, ಬ್ಲಡ್ ಒಳಗೆ 85%. ಹಿಂಗೆ ನಮ್ಮ ಬಾಡಿ ಒಳಗೆ ಇನ್ನು ಉಳ್ದಂತಕ್ಕಂಥ ಕಿಡ್ನಿ, ಲಂಗ್ಸ್ ಇವೆಲ್ಲದಕ್ಕೂ ನೀರು ಎಷ್ಟು ಇಂಪಾರ್ಟೆಂಟ್ ಐತಿ. ಅವೆಲ್ಲ ಪಾರ್ಟ್ಸ್ ಸರಿಯಾಗಿ ವರ್ಕ್ ಮಾಡ್ಬೇಕಂದ್ರೆ ನಮ್ದು ನೀರು ಇಲ್ಲ ಅಂದ್ರೆ ಅವು ಯಾವನು ಕರೆಕ್ಟಾಗಿ ವರ್ಕ್ ಮಾಡಲ್ಲ. ಮತ್ತು ನಮ್ಮ ಬಾಡಿ ಒಳಗೆ ಸಿಸ್ಟಮ್ಸ್ ಅಂತ ಏನದಾವಲ್ಲ, ಡೈಜೆಷನ್ ಸಿಸ್ಟಮ, ರೆಸ್ಪಿರೇಟಿವ್ ಸಿಸ್ಟಮ, ಇವೆರಡು ಸಿಸ್ಟಮ್ ಸರಿಯಾಗಿ ವರ್ಕ್ ಮಾಡ್ಬೇಕಂದ್ರೆ ನಮ್ಮ ಬಾಡಿ ಒಳಗೆ ಅದಕ್ಕೆ ತಕ್ಕಂಗೆ ನಾವು ನೀರು ಕೊಟ್ರೆ ಮಾತ್ರ ಅವು ಯೂಸ್ ಆಗ್ತಾವೆ. ಮತ್ತು ಇವಾಗ ನಾವು ನೀರು ಎಷ್ಟು ಕುಡಿಬೇಕು, ಯಾವಾಗ ಕುಡಿಬೇಕು, ನೀರು ಕುಡಿಯೋದ್ರಿಂದ ಏನು ಹೆಲ್ಪ್ ಆಕೈತಿ. ಈಗ ಎಲ್ಲಾರ್ಗಿ ಫಸ್ಟ್ ಬಂದ್ಬಿಟ್ಟು ಕಾಣೋದಂದ್ರೆ ವೆಯ್ಟ್ ಲಾಸ್ ಆಗ್ಬೇಕಂದ್ರೆ ನಾವು ಎಷ್ಟು ನೀರು ಕುಡಿಬೇಕು, ನಾವು ಎಷ್ಟು ನೀರು ಅಂದ್ರೆ ಈಗ ನಮ್ಮ ಬಾಡಿ ಒಳಗೆ ಎಷ್ಟು ವೇಟ್ ಐತಿ, ಆ ವೇಟಿಗೆ ತಕ್ಕಂಗೆ ನಾವು ನೀರು ಕುಡಿದ್ರೆ ಮಾತ್ರ ನಮ್ದು ವೆಯ್ಟ್ ಲಾಸ್ ಆಕೈತಿ. ಈಗ ನಮ್ಮ ಬಾಡಿ ಅಂದ್ರೆ 20 kgಗೆ 1 ಲೀಟ್ರದಂಗೆ ನೀರು ಕುಡಿಬೇಕು ನಾವು, ಅಂದ್ರೆ ನಮ್ದು ಕರೆಕ್ಟಾಗಿ ವೆಯ್ಟ್ ಲಾಸ್ ಆಕೈತಿ. ವೆಯ್ಟ್ ಲಾಸ್ ಆಗೋದ್ರಿಂದ ನಮ್ಗೆ ಯಾವ ಟೆನ್ಷನ್ ಇರಂಗಿಲ್ಲ, ಸ್ಟ್ರೆಸ್ ಫ್ರೀ ಲೈಫ್ ಲೀಡ್ ಮಾಡ್ಬೋದು ಮತ್ತು ಹ್ಯಾಪಿ ಆಗಿರ್ಬೋದು. ನಾವು ಕರೆಕ್ಟಾಗಿ ನೀರು ಕುಡಿಯೋದ್ರಿಂದ, ವೆಯ್ಟ್ ಲಾಸ್ ಆಗೋದ್ರಿಂದ ನಮ್ಮ ಸ್ಕಿನ್ ಯಾವಾಗಲೂ ಹೈಡ್ರೇಟ್ ಆಗಿರ್ತೈತಿ, ಸಾಫ್ಟ್ ಆಗಿರ್ತೈತಿ, ಚಬ್ಬಿ ಆಗಿರಕ್ಕೆ ಹೆಲ್ಪ್ ಆಗ್ತೈತಿ. ಮತ್ತು ನಮ್ದು ತಲೆನೋವು, ಅರ್ಧ ತಲೆನೋವು, ಮೈಗ್ರೇನ್ ಅಂತೀವಲ್ಲ, ಅದು ಅಂಡರ್ ಕಂಟ್ರೋಲ್ದಾಗ ಇರಕ್ಕೆ ಹೆಲ್ಪ್ ಮಾಡ್ತೈತಿ. ಅದು ಬಿಟ್ರೆ ಮತ್ತು ಇವಾಗ ನಾವು ಹೇಳ್ತೀವಿ ಮೊಳಕಾಲು ನೋವು, ಸೊಂಟ ನೋವು ಮತ್ತು ಮಸಲ್ಸ್ ಕ್ರ್ಯಾಂಪ್ ಅಂತ ಹೇಳ್ತೀವಲ್ಲ, ಇದು ಕಡಿಮೆ ನೀರು ಕುಡಿಯೋದ್ರಿಂದನೇ ಆಕೈತಿ. ನಾವು ಸಫಿಸಿಯೆಂಟ್ ನೀರು ಕೊಟ್ಟಿವಂದ್ರೆ ಅದು ಅಂಡರ್ ಕಂಟ್ರೋಲ್ ಬರಕ್ಕೆ ಸ್ಟಾರ್ಟ್ ಆಕೈತಿ. ಮತ್ತು ಇವಾಗ ನಾವು ಇಡೀ ದಿನ ಎದ್ದಾಗಿನಿಂದ ಮಲಗೋವರೆಗೂ ಯಾವಾಗ ನೀರು ಕುಡಿಬೇಕು. ಈಗ ನಾವು ಬೆಳಗ್ಗೆ ಎದ್ದ ತಕ್ಷಣ ನೀರು ಕುಡಿಯೋದ್ರಿಂದ ಏನಾಕೈತಿ, ಬೆಳಗ್ಗೆ ಎದ್ದ ತಕ್ಷಣ ಹಲ್ಲು ಉಜ್ಜೋಕ್ಕಿಂತ ಮುಂಚೆ 1-2 ಗ್ಲಾಸ್ ನೀರು ಕುಡಿಬೇಕು. ಯಾಕಂದ್ರೆ ಓವರ್ ನೈಟ್ ಎಲ್ಲ ಹೆಲ್ದಿ ಎನ್ಸೈಮ್ಸು ಪ್ರೊಡ್ಯೂಸ್ ಆಗಿರ್ತಾವೆ. ಆ ಎನ್ಸೈಮ್ಸ್ ನಮ್ಮ ಬಾಡಿ ಒಳಗೆ ಹೋಗೋದ್ರಿಂದ ಡೈಜೆಷನ್ ಸಿಸ್ಟಮ ಸ್ಟ್ರಾಂಗ್ ಆಗಿ ವರ್ಕ್ ಮಾಡೋಕೆ ಹೆಲ್ಪ್ ಆಕೈತಿ. ಮತ್ತು ಇವಾಗ ಊಟಕ್ಕೆ ಕೂತ ತಕ್ಷಣ ಕೆಲವೊಬ್ರು ನೀರು ಕುಡಿತಿರ್ತಾರೆ. ಊಟದ್ಕಿಂತ ಮುಂಚೆ ಅರ್ಧ ತಾಸು ನೀರು ಕುಡಿಬೇಕು. ಊಟ ಆದಮೇಲೆ 1 ಅವರ್ ಬಿಟ್ಟು ನೀರು ಕುಡಿಬೇಕು. ಯಾಕಂದ್ರೆ ನಮ್ಮ ತಿಂದಿರ್ತಕ್ಕಂಥ ಆಹಾರದೊಳಗಿಂದ ನ್ಯೂಟ್ರಿಷನ್ ಅಬ್ಸರ್ವ್ ಆಗೋಕೆ ಹೆಲ್ಪ್ ಆಕೈತಿ. ಇವಾಗ ಊಟ ಮಾಡಾಗ ಗಂಟಲಿಗೆ ಸಿಕ್ಕೋತಂದ್ರೆ ಆ ಟೈಮಿಗೆ ಆ ಸಿಚುವೇಶನ್ ಹೆಂಗಿರ್ತೈತೆ ನೋಡ್ಕೊಂಡು ಸ್ವಲ್ಪ ನೀರು ಕುಡಿಯೋದ್ರಿಂದ ಏನೂ ಪ್ರಾಬ್ಲಮ್ ಆಗಂಗಿಲ್ಲ, ನೀರು ಕುಡಿಬೋದು. ಇವಾಗ ಇನ್ನು ಸಮ್ಟೈಮ್ಸ್ ಕೆಲವೊಂದು ವಿಜ್ಞಾನಿಗಳು ಹೇಳ್ತಾರೆ, ಸೈಂಟಿಸ್ಟ್ ಹೇಳ್ತಾರೆ, ಅಂದ್ರೆ ನಾವು ಯಾವ್ಯಾವ ವೆಸಲ್ಸ್ ಒಳಗೆ ನೀರು ಕುಡಿದ್ರೆ ಒಳ್ಳೆಯದು, ಯಾವ ವೆಸಲ್ಸ್ ಯೂಸ್ ಮಾಡಿದ್ರೆ ಒಳ್ಳೆಯದಂತ. ಈಗ ಕೆಲವೊಬ್ರು ಹೇಳ್ತಾರೆ ಗ್ಲಾಸ್ ವೆಸಲ್ ಯೂಸ್ ಮಾಡ್ರಿ ಹಿಂಗೆ. ಅದಕ್ಕಿಂತ ಬೆಟ್ರ್ ಅಂದ್ರೆ ನಾವು ಕಾಫರ್ ವೆಸಲ್ ಯೂಸ್ ಮಾಡೋದು ಭಾಳ ಇಂಪಾರ್ಟೆಂಟ್. ಯಾಕಂದ್ರೆ ಕಾಫರ್ ವೆಸಲ್ ಯೂಸ್ ಮಾಡೋದ್ರಿಂದ ನಮಗೆ ಆ್ಯಂಟಿ ಆಕ್ಸಿಡೆಂಟ್ಸು ಸಿಗ್ತೈತಿ. ಮತ್ತು ಟಾಕ್ಸಿನ್ಸ್ ನಮ್ಮ ನೀರೊಳಗೆ ಏನರ ನಮಗೆ ಬೇಡಾದಂಥ ಟಾಕ್ಸಿನ್ಸ್ ಇತ್ತಂದ್ರೆ ಅದನ್ನು ಹೊರಗೆ ಹಾಕಕ್ಕೆ ಕಾಫರ್ ಹೆಲ್ಪ್ ಆಕೈತಿ. ಇವಾಗ ಕಾಫರ್ ಇಲ್ಲ ಅಂದ್ರೆ ನಾವು ಗ್ಲಾಸ್ ವೆಸಲ್ ಯೂಸ್ ಮಾಡೋದು ಒಳ್ಳೆಯದು. ಇವಾಗ ಕೆಲವೊಬ್ಬರಿಗೆ ಕೋಲ್ಡ್ ವಾಟರ್ ಅಂದರೆ ಇಷ್ಟ, ಕೆಲವೊಬ್ಬರಿಗೆ ಹಾಟ್ ವಾಟರ್ ಅಂದರೆ ಇಷ್ಟ, ಕೆಲವೊಬ್ಬರಿಗೆ ನಾರ್ಮಲ್ ವಾಟರ್ ಅಂದರೆ ಇಷ್ಟ. ಆದರೆ ಹ್ಯೂಮನ್ ಬಾಡಿಗೆ ಹಾಟ್, ಕೋಲ್ಡ್, ವಾರ್ಮ್ ಯಾವ ವಾಟ್ರ್ ನಮ್ಮ ಬಾಡಿಗೆ ಒಳ್ಳೆಯದು, ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಥ್ಯಾಂಕ್ ಯು. ಯಾರ್ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.